ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ಈ ಒಂದು 2024 ವರ್ಷದ 5ನೆಯ ಸೆಮಿ ಕ್ರಿಸ್ಮಸ್ಸನ್ನು ನಾವು ಈ ರೀತಿಯಾಗಿ ಹೊನ್ನರಹಳ್ಳಿ ಗ್ರಾಮದಲ್ಲಿ ಆಚರಿಸಲಿಕ್ಕೆ ದೇವರು ತೋರಿಸಿದಂಥ ಕೃಪೆಗಾಗಿ, ದೇವರು ಮಾಡಿದಂಥ ಮೇಲುಗಳಿಗಾಗಿ ನಾನು ದೇವರನ್ನು ಮೊದಲನೇದಾಗಿ ಕೊಂಡಾಡುತ್ತೇನೆ. ಮೊದಲನೇದಾಗಿ ತಿಮ್ಮಾಪುರ ಗ್ರಾಮದಲ್ಲಿ ಸೆಮಿ ಕ್ರಿಸ್ಮಸ್ ಆಯಿತು. ಎರಡನೇದಾಗಿ ಗಿಣಿವಾರದಲ್ಲಾಯಿತು. ಮೂರನೇದಾಗಿ ಗೊಂಡಿಗನೂರಲ್ಲಾಯಿತು. ನಾಲ್ಕನೇದಾಗಿ ಬೆಳಗುರ್ಕಿ ಗ್ರಾಮದಲ್ಲಾಯಿತು. ಈ ಸಮಯದಲ್ಲಿ 5ನೆಯದಾಗಿ ಈ ಒಂದು ಮೃತ್ಯುಂಜಯ ಮಠದ ಸಭೆಯ ಒಂದು ಅಂಗ ಸಭೆಯಾಗಿರ್ತಕ್ಕಂಥ ಈ ಒಂದು ಹೊನ್ನರಹಳ್ಳಿಯಲ್ಲಿ 5ನೆಯದಾಗಿ ಈ ಸಮಯದಲ್ಲಿ ನಾವು ಸೆಮಿ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮ ಯಾವಾಗಲೂ ಕೂಡ ಅದು ಮಹಿಮೆ ಹೊಂದುವಂಥ ನಾಮವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವಾದಿ ದೇವರಾಗಿರ್ತಕ್ಕಂಥ ಆತನು ನಮ್ಮನ್ನು ಈ ಲೋಕಕ್ಕೆ ಹುಡುಕಿಕೊಂಡು ಬರುವುದರ ಮೂಲಕವಾಗಿ, ನಮ್ಮ ಜೀವಿತದಲ್ಲಿ ಬೆಳಕನ್ನು ತರುವುದರ ಮೂಲಕವಾಗಿ ನಾವು ಆತನ ಮಕ್ಕಳಾಗಿ ಯಾವ ರೀತಿಯಾಗಿ ಜೀವಿಸಬೇಕೆನ್ನುವಂಥ ಒಂದು ಭಕ್ತಿಯ ಜೀವಿತದ ಕುರಿತಾಗಿ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ನರ ಅವತಾರಿಯಾಗಿ ದೇವರ ಯೋಜನೆ, ಸಂಕಲ್ಪ, ಚಿತ್ತದ ಮೇರೆಗೆ ಆತನು ಈ ಲೋಕಕ್ಕೆ ಅವತರಿಸಿ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಸಂತೋಷದ ಒಂದು, ಸಂಭ್ರಮದ ಒಂದು, ಸಡಗರದ ಒಂದು ವಾತಾವರಣವಾಗಿ ಅದು ಕಾಣಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಜನರು ಕೂಡ ದೇವರು ನರಾವತಾರಿಯಾಗಿ ಇಳಿದು ಬರಬೇಕಂತೇಳಿ ತಮಗೆ ಇಷ್ಟವಾದಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ಏನು ಮಾಡಿದಂಥವರೇ ಹೇಳಿದಂಥವರಾಗಿದ್ದಾರೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹುಟ್ಟಿ ಬೆಳೆದಿರ್ತಕ್ಕಂಥ ಗೌತಮ ಬುದ್ಧ ಎನ್ನುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ, ಆತನು ಹೇಳ್ತಾರೆ ಕ್ರಿಸ್ತಪೂರ್ವ 500ರಲ್ಲಿ ಆತನು ಗೌತಮ ಬುದ್ಧನು ಹೇಳ್ತಾನೆ ಏನಂತೇಳಂದರೆ, ನಾನು ಗತಿಸಿದ 500 ವರ್ಷಗಳ ನಂತರ ಮೆಥಯ ಅವತರಿಸುವನು, ಆತನನ್ನು ಹಿಂಬಾಲಿಸಿರಿ ಎಂಬುದಾಗಿ ತ್ರಿಪಿಟಿಕ ಗ್ರಂಥಗಳಲ್ಲಿ ಇರ್ತಕ್ಕಂಥ ದಿಗಾನಿಕ ಎನ್ನುವಂಥ ಒಂದು ಪುಸ್ತಕದಲ್ಲಿ ಆತನ ಏನು ಮಾಡಿದ್ದಾನೆ ಈ ವಿಷಯದ ಕುರಿತಾಗಿ ತಿಳಿಸಿದ್ದಾನೆ ಪ್ರೇರ. ಅಷ್ಟು ಮಾತ್ರವಲ್ಲದೆ ನಾವು ನೋಡುವಾಗ ಪಾರ್ಶಿಕ ದೇಶಗಳ ಒಂದು ಮತ ಪ್ರವಕ್ತನಾಗಿರ್ತಕ್ಕಂಥ ಜೋರಾಸ್ಟ್ರಸ್ ಎನ್ನುವಂಥ ವ್ಯಕ್ತಿ, ಆತನು ಜೆಂಡಾ ಅವೆಸ್ತಾ ಎನ್ನುವಂಥ ಗ್ರಂಥದಲ್ಲಿ ಈ ರೀತಿಯಾಗಿ ತಿಳಿಸ್ತಾನೆ, ದೇವರು ಭೂಮಿ ಮೇಲೆ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಒಂದು ದೊಡ್ಡದಾಗಿರ್ತಕ್ಕಂಥ ಏನಂತ ಹೇಳ್ತೀವಿ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಗೌತಮ ಬುದ್ಧನು ನಾನು ಹೋಗಿ 500 ವರ್ಷಗಳಾದ ಮೇಲೆ ಮೆಥಯ ಅಂದರೆ ಮೆಸ್ಸಿಯನ್ನು ಅವತರಿಸಿ ಬರ್ತಾನೆ ಎಂಬುದಾಗಿ ಹೇಳಿದರೆ, ಜೊರಾಸ್ಟ್ರಸ್ ಎನ್ನುವಂಥ ವ್ಯಕ್ತಿ ಪರ್ಷಿಯ ದೇಶದ ಒಬ್ಬ ಮತ ಪ್ರವಕ್ತ, ಆತನು ಹೇಳ್ತಾನೆ ಏನಂತೇಳಿ, ದೇವರು ಭೂಮಿ ಮೇಲೆ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಏನಾಗುತ್ತೆ ಹುಟ್ಟುತ್ತೆ ಎಂಬುದಾಗಿ. ಗ್ರೀಕ್ ಎಂದರೆ ನಮಗೆ ಗೊತ್ತಿರತಕ್ಕಂಥ ವಿಷಯ ಏನ್ರಿ, ಜ್ಞಾನಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಹೇಳ್ತಾನೆ ಏನಂತೇಳಿ ಅಂದರೆ, ದೇವರು ಅವತರಿಸದೇ ಹೋದರೆ ಪರಲೋಕಕ್ಕೆ ಹೋಗುವ ಮಾರ್ಗವೇ ಇಲ್ಲವೆಂದು, ಆ ದೇವರೇ ಪರಲೋಕಕ್ಕೆ ಮಾರ್ಗವೆಂದು ಯಾರು ಹೇಳಿದ್ದಾರೆ? ಇದು ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಪ್ರಿಯರೇ. ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಚೀನಾ ದೇಶದ ಭಕ್ತನಾಗಿರ್ತಕ್ಕಂಥ ಕನ್ಫ್ಯೂಷಿಯಸ್ ಹೇಳ್ತಾನೆ ಏನಂತೇಳಿದ್ರೆ, ದೇವರು ಭೂಮಧ್ಯ ಕೇಂದ್ರವಾದ ಪಾಲಸ್ತೀನಾದಲ್ಲಿ ಏನಾಗ್ತಾನಾತ ಹುಟ್ಟಿ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಯಹೂದ್ಯರ ಮತ ಪ್ರವಕ್ತನಾಗಿರ್ತಕ್ಕಂಥ ಯೆಶಾಯನು ಈ ರೀತಿಯಾಗಿ ಪ್ರವಾದಿಸ್ತಾನೆ, ಮನುಷ್ಯರ ಸಂಗಡವಿರುವುದಕ್ಕಾಗಿ ದೇವರು ಕನ್ನಿಕೆ ಗರ್ಭದಲ್ಲಿ ಅವತರಿಸುವನು, ಎಲ್ಲರ ಪಾಪಗಳ ರೋಗಗಳ ನಿಮಿತ್ತವಾಗಿ ಶಿಲುಬೆಯ ಮೇಲೆ ಮರಣಿಸಿ ಮತ್ತೆ ತಿರುಗಿ ಏಳುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಹಿಂದೂ ಸನಾತನ ಗ್ರಂಥಗಳು ಎಂಬುದಾಗಿ, ಮತಗ್ರಂಥಗಳು ಎಂಬುದಾಗಿ ಕರೆಸಿಕೊಳ್ಳುವಂಥವು ಯಾವುಗಳಿದ್ದವೋ ಅವುಗಳು ನಮಗೆ ತಿಳಿಸ್ತಾ ಇದ್ದಾವೆ ಏನಂತ ಹೇಳಂತಂದರೆ, ವೇದಗಳು ತಿಳಿಸ್ತಾ ಇದ್ದಾವೆ ಏನಂತ ಹೇಳಂದರೆ, ದೇವರು ಭೂಮಿಯ ಮೇಲೆ ಪಶುಗಳ ಗೋದಲಿಯಲ್ಲಿ ಕನ್ಯಾ ಗರ್ಭದಲ್ಲಿ ಜನ್ಮಿಸಿದಾಗ
ಒಂದು ನಕ್ಷತ್ರ ಆಕಾಶದಲ್ಲಿ ಹುಟ್ಟುತ್ತದೆ. ಅದಕ್ಕಾಗಿ ಆಯಾ ದೇಶದ ಜ್ಞಾನಿಗಳು ಕ್ರಿಸ್ತನನ್ನು ಪೂಜಿಸುವುದಕ್ಕೆ ಬಂದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದನ್ನು ನಾವು ನೋಡುವಾಗ ಭೂಮಿಯ ತುಂಬಿರ್ತಕ್ಕಂಥ ಎಲ್ಲ ಮನುಷ್ಯರು ಯಾವುದೋ ಒಂದು ರೀತಿಯಲ್ಲಿ ದೇವರು ಅವತರಿಸಿ ಈ ಲೋಕಕ್ಕೆ ಹೊರಟು ಬರಬೇಕು ಎಂಬುದಾಗಿ ಅವರು ಕೂಗಿದಂಥವರೇ ಆಗಿದ್ದಾರೆ. ಅವರು ದೇವರೇ ನೀನು ಎಲ್ಲಿದ್ದೀಯಪ್ಪ, ನೀನು ಇಳಿದು ಬರಬಾರದೆ ಎಂಬುದಾಗಿ ಕರೆದಂಥವರಾಗಿದ್ದಾರೆ. ನಮ್ಮ ಕಷ್ಟವನ್ನು, ನಮ್ಮ ದುಃಖವನ್ನು, ನಮ್ಮ ನೋವನ್ನು, ನಮ್ಮ ಬಾಧೆಯನ್ನು, ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ವೇದನೆಯನ್ನು ತೆಗೆದು ಹಾಕುವಾತನೇ ನೀನು ಇಳಿದು ಬರಬಾರದೆ, ನಮ್ಮ ಭಾರವನ್ನೆಲ್ಲ ನೀನು ಹೊತ್ತುಕೊಳ್ಳಬಾರದೆ ಎಂಬುದಾಗಿ ಏನು ಮಾಡಿದ್ದಾರೆ, ಎಲ್ಲರೂ ಕರೆದಂಥವರಾಗಿದ್ದಾರೆ. ಪ್ರಿಯರೇ, ಒಂದು ಸಮಯ ಬಂತು, ಕಾಲ ಬಂತು, ದೇವರ ಒಂದು ಸಮಯ ಅಂತ್ಯಕಾಲದಲ್ಲಿ ಆತನು ಏನು ಮಾಡಿದ್ದಾರೆ, ಸ್ತ್ರೀ ಸಂತಾನವಾಗಿ ಆತನು ಕನ್ಯೆ ಮರಿಯಳಲ್ಲಿ ಆತನು ಅವತರಿಸಿ ಈ ಲೋಕಕ್ಕೆ ಏನು ಮಾಡಿದ, ಹುಟ್ಟಿ ಬಂದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದುವೇ ಏನಾಗಿದೆ ರೀ, ಕ್ರಿಸ್ಮಸ್ ಆಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಒಂದು ಹೊನ್ನರಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಕ್ರಿಸ್ಮಸ್ ಅಂದರೆ ಕ್ರಿಸ್ತನನ್ನು ಆರಾಧಿಸುವಂಥದ್ದಾದರೆ ಆ ಕ್ರಿಸ್ತನು ಈ ಲೋಕಕ್ಕೆ ಯಾವ ರೀತಿಯಾಗಿ ಬಂದರೆ ಆತ ಈಸ್ ಅ ಕಿಂಗ್ ಆಫ್ ಅ ಕಿಂಗ್ಸ್. ಹಲ್ಲೆಲೂಯಾ. ಆತನು ರಾಜಾದಿರಾಜನಾಗಿ ಹುಟ್ಟುತ್ತಲೇ ಅರಸನಾಗಿ ಹುಟ್ಟಿ ಬಂದಂತಹ ದೇವರ. ಪ್ರಿಯರೇ, ಯೇಸು ಕ್ರಿಸ್ತನು ಒಬ್ಬ ರಾಜನಾಗಿದೆ. ದಿವಸ ಧ್ಯಾನದ ಅಂಶ ಏನಂದರೆ ಹುಟ್ಟಿದ ಮಗು ಎಂಬುದಾಗಿ. ಹುಟ್ಟಿದ ಮಗು ಏನಾಗಿದೆ, ರಾಜ ಆಗಿದೆ, ಅರಸನಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನು ನಾವು ನೋಡೋಣ. ಗಾಬ್ರಿಯೇಲ ದೇವದೂತನು ಮರಿಯಳ ಬಳಿಯಲ್ಲಿ ಆತನು ಪ್ರತ್ಯಕ್ಷನಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 30ನೇ ವಚನದಿಂದ, ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಾಬ್ರಿಯೇಲನು ಒಂದು ವಿಷಯವನ್ನು, ಒಂದು ಸಂಗತಿಯನ್ನು ಮರಿಯಳಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ವಿಷಯ ಸಂಗತಿ ಏನಂತಂದರೆ, ಮರಿಯಳು ಇನ್ನೂ ಆಕೆ ಗರ್ಭಿಣಿ ಆಗಿಲ್ಲ, ನೀನು ಗರ್ಭಿಣಿ ಆಗ್ತೀಯ. ನಿನ್ನ ಮೂಲಕವಾಗಿ ಒಬ್ಬ ರಾಜನು ಹುಟ್ಟು ಬರ್ತಾನೆ. ಆ ರಾಜನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂತ್ಯವಿಲ್ಲದ ರಾಜಾದಿರಾಜನಾಗಿ ಯಾವಾಗಲೂ ಚಿಗುರುವ ಒಬ್ಬ ಕೊಂಬಾಗಿರ್ತಕ್ಕಂಥ ರಾಜನು ನಿನ್ನಲ್ಲಿ ಬರ್ತಾನೆ. ದಾವೀದ ವಂಶದ ಬುಡ ಮತ್ತು ಚಿಗುರಾಗಿರ್ತಕ್ಕಂಥ ದೇವರು ನಿನ್ನ ಮೂಲಕವಾಗಿ ಆತನು ಹೊರಟು ಬರ್ತಾನೆ. ಆತನು ಪರಾತ್ಪರನಾದಂಥ ದೇವರ ಕುಮಾರನೆಂಬುದಾಗಿ ಅನ್ನಿಸಿಕೊಳ್ತಾನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿಯೇ ಒಂದು ಕ್ಲೂವನ್ನು ಕೊಡ್ತಾ ಇದ್ದಾನೆ ಗಾಬ್ರಿಯೇಲ್. ಏನಂತ ಹೇಳಿದ್ರೆ, ಆತನು ಹುಟ್ಟುವಂಥ ಮಗು ಏನಾಗಿದ್ದಾನೆ, ಆತ ರಾಜನಾಗಿದ್ದಾನೆ. ಆತನಿಗೆ ತನ್ನದೇ ಆದಂಥ ಒಂದು ರಾಜ್ಯವಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಆ ರಾಜಾದಿರಾಜನಾಗಿರ್ತಕ್ಕಂಥ ದೇವರು ನರಾವತಾರಿಯಾಗಿ ಬರುವಂಥ ಸಮಯದಲ್ಲಿ ಆತನು ಹೆಂಗೆ ಬಂದಂತೀರಿ, ದೀನನಾಗಿ ಬಂದ, ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದ, ಪರಲೋಕದ ಸಿಂಹಾಸನವನ್ನು ತ್ಯಜಿಸಿ ಆತನು ಭೂಮಿಯ ಮೇಲೆ ಅವತರಿಸಿ ಆತನು ಏನು ಮಾಡಿದ, ಈ ಲೋಕಕ್ಕೆ ಹೊರಟು ಬಂದ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಆತನು ಹುಟ್ಟಿದಂಥ ಮಗನು ಸಾಮಾನ್ಯವಾಗಿರುವಂಥ ಆತನಲ್ಲ, ಆತನೇನಾಗಿದ್ದಾನೆ, ಅರಸನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರೇ. ನಾವು ದಾನಿಯೇಲನ ಪ್ರವಾದನೆ ಪುಸ್ತಕವನ್ನು ನಾವು ನೋಡುವಾಗ 2ನೇ ಅಧ್ಯಾಯ, ದಾನಿಯೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ. ನೇ ವಚನ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನು ಹೇಳ್ತಾ ಇದ್ದಾನೆ ದಾನಿಯೇಲ್ ಅಂತಂದರೆ, ಒಂದು ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಲಿಕ್ಕಿದ್ದಾನೆ. ಆ ರಾಜ್ಯ ಶಾಶ್ವತವಾಗಿರುವಂಥ ರಾಜ್ಯವಾಗಿದೆ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಒಬ್ಬ ರಾಜನು ಇರಲಿಕ್ಕಿದ್ದಾನೆ, ಆತನು ಬರಲಿಕ್ಕಿದ್ದಾನೆ. ಆ ಬಂಡೆಯೋಪಾದಿಯಲ್ಲಿ, ಬಂಡೆ ಅಂದರೆ ಯಾರ್ರೀ? ಯೇಸು ಕ್ರಿಸ್ತನು. ಆ ಬಂಡೆ ಬಂದು ಆ ಮೂರ್ತಿಗೆ ಒಡೆದಂಥ ಸಮಯದಲ್ಲಿ ಆ ಮೂರ್ತಿ ಏನಾಗುತ್ತೆ? ಕಬ್ಬಿಣ, ತಾಮ್ರ, ಬೆಳ್ಳಿ, ಬಂಗಾರಗಳಿಂದ ರೂಪಿತವಾಗಿರ್ತಕ್ಕಂಥ ಆ ಮೂರ್ತಿ ನಿನ್ನ ಕಣ್ಣಿಗೆ ಯಾವುದು ಕಂಡಿತ್ತಲ್ಲ ನೆಬೂಕದ್ನೆಚ್ಚರನೇ, ಅದೆಲ್ಲ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಆದರೆ ಈ ರಾಜ್ಯ ದೇವರು, ಪರಲೋಕ ದೇವರು ಸ್ಥಾಪಿಸುವಂಥ ರಾಜ್ಯ, ಅದು ನಿತ್ಯ ನಿರಂತರವಾಗಿ ಇರುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಂತಂದರೆ ಇದು ಪ್ರವಾದನೆಗಳ ನೆರವೇರಿಕೆಯ ಏನಾಗಿದೆ ರೀ? ಒಂದು ಸಮಯವಾಗಿದೆ. ದೇವರು ಹಳೆಯ ಕಾಲದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ಆತನು ಯಾವುದನ್ನು ಮುಂಚಿತವಾಗಿ ತಿಳಿಸಿದ್ದನೋ ಭವಿಷ್ಯತ್ತಿನಲ್ಲಿ ಹೀಗಾಗುತ್ತೆ ಅಂತೇಳಿ ಅದೆಲ್ಲ ನೆರವೇರಿಸಿದಂಥ ಒಂದು ಏನಾಗಿದೆ ರೀ? ಸಮಯವಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಅಂದರೆ, ಆ ದಾನಿಯೇಲನೂ ಕೂಡ ದೇವರು ಅರಸನಾಗಿ ಬರ್ತಾನೆ ಎನ್ನುವಂಥ ಸಂಗತಿಯನ್ನು ಏನು ಮಾಡಿದ್ದಾನೆ? ಲಿಖಿತಪಡಿಸಿದ್ದಾನೆ ಪ್ರಿಯರೇ. ಮೀಕನು ಕೂಡ ಪ್ರವಾದಿಸ್ತಾನೆ. 5ನೇ ಅಧ್ಯಾಯ 2ನೇ ವಚನದಲ್ಲಿ ಮೀಕನ ಪ್ರವಾದನೆ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದವೋ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯು ಆದದ್ದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆಳತಕ್ಕವನು ಅಂದರೆ ರಾಜನು ಎಲ್ಲಿಂದ ಬರ್ತಾನಂತೆ? ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿರುವಂಥ ಬೆತ್ಲೆಹೇಮಿನಿಂದ ಒಬ್ಬ ಅರಸನ ಏನು ಮಾಡಲಿಕ್ಕಿದ್ದಾನೆ? ಬರಲಿಕ್ಕಿದ್ದಾನೆ. ಆತನು ನನಗಾಗಿ ಹೊರಡ್ತಾನೆ. ಆತನ ಹೊರಡೋಣದ ಮೂಲ ಹೆಂಗಿದೆ ಅಂತೆ? ಪುರಾತನವು ಅನಾದಿಯು ಆಗಿರುವಂಥದ್ದು. ಅಂದರೆ ಆತನ ಕೆಳಗಡೆ ಫುಟ್ ನೋಟಲ್ಲಿ ನಾವು ನೋಡುವಾಗ ಹೊರಡೋಣಗಳು ಪುರಾತನದಿಂದಲೂ ಅನಾದಿಯಿಂದಲೂ ಉಂಟಾಗುತ್ತಾ ಇದ್ದಾವೆ ಎಂಬುದಾಗಿ. ಆಗಾಗ ಆತನು ಪ್ರತ್ಯಕ್ಷನಾಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆದರೆ ಈಗ ಆತನು ಸಂಪೂರ್ಣವಾಗಿ ಮನುಷ್ಯರೋಪಾದಿಯಲ್ಲಿ ಮನುಷ್ಯನಂತೆ, ನರನಂತೆ ಆತನು ಈ ಲೋಕಕ್ಕೆ ಏನು ಮಾಡ್ತಾ ಇದ್ದಾನೆ? ಇಳಿದು ಬರ್ತಾ ಇದ್ದಾನೆ ಪ್ರಿಯರೇ. ಎಲ್ಲ ವಚನಗಳನ್ನು ನಾವು ನೋಡುವಾಗ ಆತನು ರಾಜನಾಗಿ ಹುಟ್ಟಿ ಬಂದಿರುವಂಥ ವಿಷಯಗಳನ್ನು, ಸಂಗತಿಗಳನ್ನು ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾವೆ? ತಿಳಿಸ್ತಾ ಇದ್ದಾವೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಬೆತ್ಲೆಹೇಮಿನ ಕಡೆಗೆ ಬರೋಣ. ಮರಿಯಳು ಗರ್ಭಿಣಿಯಾಗಿದ್ದಾಳೆ. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಮರಿಯಳು ಮತ್ತು ಯೋಸೇಫ ಅವರಿಬ್ಬರು ಕೂಡ ನಜರೇತಿನಿಂದ ಬೆತ್ಲೆಹೇಮಿನ ಕಡೆಗೆ ಜನಸಂಖ್ಯಾ ಬರೆಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ತೆರಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಚಿತ್ತ ಏನಾಗಿದೆ? ದೇವರ ಚಿತ್ತ ನೆರವೇರೋವರೆಗೂ ಕೂಡ ದೇವರು ಏನು ಮಾಡಲಿ? ಆ ವಿಷಯಗಳನ್ನು ಬಿಡೋದಿಲ್ಲ ಪ್ರಿಯರೇ. ಇವರು ನಜರೇತಿನಲ್ಲಿರ್ತಕ್ಕಂಥ ಇವರು ಸುಮಾರು 90 ಮೈಲುಗಳಷ್ಟು ದೂರದಲ್ಲಿರ್ತಕ್ಕಂಥ ಬೆತ್ಲೆಹೇಮಿಗೆ ಪ್ರಯಾಣವಾಗಿ ಹೋಗಬೇಕಾಗಿದೆ. ತುಂಬು ಗರ್ಭಿಣಿಯಾಗಿದ್ದಾಳೆ. ಯಾರು? ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು. ಆಕೆ ತುಂಬು ಗರ್ಭಿಣಿಯಾಗಿದ್ದಾಳೆ. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಆಕೆ ಆ ಸ್ಥಳಕ್ಕೆ ಹೋಗಲೇಬೇಕು. ಅವ್ರದ್ದು ಸ್ವಂತ ಊರು ಯಾವುದು? ಬೆತ್ಲೆಹೇಮು. ಆದರೆ ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ನಜರೇತಿನಲ್ಲಿ ಹೋಗಿ ಅಲ್ಲಿ ಅವ್ರು ಏನಾಗಿದ್ದಾರೆ? ಸೆಟಲ್ಡ್ ಆಗಿದ್ದಾರೆ ಪ್ರೇರ. ದೇವ್ರ ವಾಕ್ಯ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರೇರ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಬೆತ್ಲೆಹೇಮಿಗೆ ಅವರು ಹೋಗಬೇಕು, ಬೆತ್ಲೆಹೇಮಿನಲ್ಲಿ ಜನನ ಆಗಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆ ಒಂದು ಸ್ಥಳದಿಂದ ಅವರು ಬಂದಂಥ ಸಮಯದಲ್ಲಿ ಆ ಮರಿಯಳು ತುಂಬು ಗರ್ಭಿಣಿ ಆದಂಥ ಸಮಯದಲ್ಲಿ ಆಕೆ ಹೆರಿಗೆಯ ಪ್ರಸವ ವೇದನೆ ಪ್ರಾರಂಭವಾದಂಥ ಸಮಯದಲ್ಲಿ ಆಕೆ ಎಲ್ಲ ಆ ಯೋಸೇಫ ಅಲ್ಲಿ ನೋಡ್ತಾ ಇದ್ದೇವೆ, ಛತ್ರವನ್ನು ಕೇಳ್ತಾ ಇದ್ದಾನೆ, ಛತ್ರದ ಯಜಮಾನನ ಕೇಳ್ತಾ ಇದ್ದಾನೆ. ಯಜಮಾನನು ಅಲ್ಲಿ ಹೇಳ್ತಾ ಇದ್ದಾನೆ ಏನಂತೇಳಿ? ಖಾಲಿ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥ ಮನೆಯವ್ರನ್ನ ಕೇಳ್ತಾ ಇದ್ದಾರೆ, ಯಾರು ಕೂಡ ಅವ್ರಿಗೆ ಏನು ಕೊಡ್ತಾ ಇಲ್ಲ? ಸ್ಥಳವನ್ನು ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ಸತ್ಯವೇದ ಹೇಳ್ತಾ ಇದೆ, ದೇವರು ನರವತಾರಿಯಾಗಿ ಲೋಕಕ್ಕೆ ಬರಬೇಕಾದ್ರೆ ಆತನಿಗೆ ಎಷ್ಟೊಂದು ಶ್ರಮೆ, ಎಷ್ಟೊಂದು ಸಂಕಟ. ಹಲ್ಲೆಲೂಯಾ. ಹಿ ಈಸ್ ಅ ಕ್ರಿಯೇಟರ್. ಆತನು ಸೃಷ್ಟಿಕರ್ತನಾದಂಥ ದೇವರು ಸೃಷ್ಟಿಯಾಗಿ, ಒಂದು ಸೃಷ್ಟಿ ಜೀವಿಯಾಗಿ ಲೋಕಕ್ಕೆ ಆತನು ಬರ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ದೇವರು ಪ್ರೇರ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ, ಈಸ್ ಅ ಕ್ರಿಯೇಟರ್ ಬಟ್ ಈ ಕಮ್ ಆಸ್ ಅ ಕ್ರಿಯೇಷನ್. ಹಲ್ಲೆಲೂಯಾ. ಆತನು ದೇವರಾಗಿದ್ದಾಗಲೂ ಕೂಡ, ಸೃಷ್ಟಿಕರ್ತನಾಗಿದ್ದಾಗಲೂ ಕೂಡ ಸೃಷ್ಟಿಯ ಒಂದು ಜೀವಿಯಾಗಿ ಆತನು ಈ ಲೋಕಕ್ಕೆ ಏನು ಮಾಡಿದ? ತನ್ನನ್ನು ತಾನು ತಗ್ಗಿಸಿಕೊಂಡು ಹೊರಟು ಬಂದ ಪ್ರೇರೆ. ಹಲ್ಲೆಲೂಯಾ. ಯಾರು ಕೂಡ ಸ್ಥಳ ಕೊಡ್ತಾ ಇಲ್ಲ. ಆ ಛತ್ರದ ಪಕ್ಕದಲ್ಲಿ ಇರುವಂಥ ಒಂದು ಸಣ್ಣದಾಗಿರ್ತಕ್ಕಂಥ ಪಶುಗಳ ಶಾಲೆ ಪ್ರಿಯರೇ. ಹಲ್ಲೆಲೂಯಾ. ಆ ಶಾಲೆಯ ಸಮೀಪಕ್ಕೆ ಹೋದಂಥ ಸಮಯದಲ್ಲಿ ಹೆರಿಗೆ ಆದಾಗ ಆ ಮಗುವನ್ನು ಏನು ಮಾಡ್ತಾ ಇದ್ದಾರೆ?
ಸುತ್ತಿ ಬಟ್ಟೆ ಸುತ್ತಿ ಎಲ್ಲಿ ಇಡ್ತಾ ಇದ್ದಾರೆ? ಗೋದಲಿಯಲ್ಲಿ ಮಲಗಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹುಟ್ಟುವಂಥ ಮಗು ಎಂತಹ ಮಗದು? ಅರಸನಾಗಿ ಹುಟ್ಟಿದಂಥ ಮಗು. ಹಲ್ಲೆಲೂಯಾ, ರಾಜನಾಗಿ ಹುಟ್ಟಿದಂಥ ಮಗು. ಕೆಲವು ಜನರು ರಾಜರಾಗುವುದಕ್ಕಾಗಿ ತವಕ ಪಡ್ತಾರೆ, ಆಸೆ ಪಡ್ತಾರೆ, ಆದರೆ ಯೇಸು ಕ್ರಿಸ್ತನಾದರೂ ಹುಟ್ಟುತ್ತಲೇ ಆತನು ರಾಜನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಿಶ್ವ ಚಕ್ರಾಧಿಪತಿ ಆಗಿರ್ತಕ್ಕಂಥ ಆತನು, ಚಕ್ರವರ್ತಿ ಆಗಿರ್ತಕ್ಕಂಥ ಆತನು, ಎಲ್ಲ ವಿಶ್ವ ಚಕ್ರವರ್ತಿ ಆಗಿರ್ತಕ್ಕಂಥ ಆತನು ಈ ಭೂಲೋಕಕ್ಕೆ ಬಂದಾಗಲೂ ಕೂಡ ಆತನು ಏನಾಗಿದ್ದಾನ್ರಿ? ಚಕ್ರವರ್ತಿಯಾಗಿಯೇ ಇದ್ದಾನೆ, ಅರಸನಾಗಿಯೇ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ರಾಜನ ಬಳಿಗೆ ಬರಬೇಕಾಗಿದೆ ಇವತ್ತಿನ ದಿವಸ ನಾವು. ಹಲ್ಲೆಲೂಯಾ, ಆ ರಾಜನ ಬಳಿಗೆ ನಾವು ಯಾಕೆ ಬರಬೇಕಾಗಿದೆ ಅಂತಂದ್ರೆ, ಗಾಬ್ರಿಯಲ್ ಹೇಳ್ತಾ ಇದ್ದಾನೆ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಕಡೆ ಪ್ರವಾದನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಪ್ರಿನ್ಸ್ ಆಫ್ ಪೀಸ್. ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ ಪ್ರೇರೆ. ಏನಂತ ಹೇಳಂತಂದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಎಷ್ಟೇ. ಯಾರಿಗೋಸ್ಕರವಾಗಿ ಅಂತೆ? ಎಲ್ಲ ಮನುಷ್ಯರಿಗೋಸ್ಕರವಾಗಿ ಒಂದು ಮಗು ಹುಟ್ಟಿದೆ. ಆ ಮಗನ ಮೂಲಕವಾಗಿಯೇ ಮೋಕ್ಷ ಎನ್ನುವಂಥದ್ದು, ಆ ಮಗನ ಮೂಲಕವಾಗಿಯೇ ಪರಲೋಕ ಎನ್ನುವಂಥದ್ದು, ಆ ಮಗನ ಮೂಲಕವಾಗಿಯೇ ಎಲ್ಲ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡುವಂಥದ್ದು ಎಂಬುದಾಗಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಗಿಫ್ಟ್ ಅಂತ. ಯಾರ್ರೀ? ಹುಟ್ಟಿದಂಥ ಮಗನು ಏನಾಗಿದ್ದಾನಂತ? ಬಹುಮಾನ, ವರಪುತ್ರ ಆತ. ಹಲ್ಲೆಲೂಯಾ. ವರದ ಮಗನು ನಮಗೆ ದೊರೆತನು. ಆಡಳಿತ, ಮತ್ತೆ ಹೇಳ್ತಾ ಇದೆ ವಾಕ್ಯ, ಆಡಳಿತ ಯಾರಲ್ಲಿದೆ ರೀ? ಆತನಲ್ಲಿದೆ. ಹಲ್ಲೆಲೂಯಾ. ಆತನ ಬಾಹುವಿನ ಮೇಲೆ ಆಡಳಿತ ಇದೆ. ಹುಟ್ಟಿದಂಥ ಮಗನ ಕುರಿತಾಗಿ ವರ್ಣನೆ ಮಾಡುತ್ತಾ ಯೆಶಾಯನು ಬರುತ್ತಾ ಇದ್ದಾನೆ. ಏನಂತ ಹೇಳಂತಂದ್ರೆ, ದೇವರು ಬರೆಸ್ತಾ ಇದ್ದಾರೆ. ಏನಂತ ಹೇಳಂತಂದ್ರೆ, ಆ ಮಗನು ಅದ್ಭುತ ಸ್ವರೂಪನಂತೆ, ಆಲೋಚನೆಗೆ ಕರ್ತನಂತೆ, ದೇವರಂತೆ. ಎಂಥ ದೇವರಂತೆ? ಪರಾಕ್ರಮಿಯಾದ ದೇವರಂತೆ, ಯಾವಾಗಲಿರುವಂಥ ನಿತ್ಯನಾದ ತಂದೆಯಂತೆ, ಸಮಾಧಾನದ ಪ್ರಭು ಎಂಬುವ ಆತನ ಹೆಸರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ರಾಜ ಎಂತಹ ರಾಜ ಅಂತಂದ್ರೆ, ನಿನ್ನಲ್ಲಿ ಇರುವಂಥ ಕೊರತೆಗಳನ್ನು ತೆಗೆದು ಹಾಕುವಂಥ ರಾಜ ಪ್ರಿಯರೇ. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ರಾಜನಾಗಿದ್ದಾನೆ, ಆತನ ರಾಜ್ಯ ಅಂತ್ಯವಿಲ್ಲದ ರಾಜ್ಯ. ಈ ಲೋಕದಲ್ಲಿ ಎಷ್ಟೋ ರಾಜ್ಯರುಗಳು ಆಳ್ವಿಕೆ ಮಾಡಿದ್ರು, ಅವ್ರು ನಾಶವಾಗಿ ಹೋದ್ರು. ಅನೇಕ ಸಾಮ್ರಾಜ್ಯಗಳು ಬಂದು ಅವ್ರು ನಾಶವಾಗಿ ಹೋದ್ರು. ಅನೇಕ ದೇಶಗಳಲ್ಲಿ ಒಂದೊಂದು ಏನಂತ ಹೇಳ್ತೀವಿ ಸಂಸ್ಥಾನಗಳು ಬಂದು, ಆ ಸಂಸ್ಥಾನಗಳೆಲ್ಲವೂ ಕೂಡ ಇವತ್ತು ಕಣ್ಣಿಗೆ ಕಾಣದ ಹಾಗೆ ಎಲ್ಲವೂ ಕೂಡ ಏನಾಗಿದ್ದಾವೆ? ನಾಶವಾಗಿ ಹೋಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಪಂಚವನ್ನು ಆಳಿದಂಥ ಐಗುಪ್ತ ಸಾಮ್ರಾಜ್ಯ, ಬಾಬೆಲ್ ಸಾಮ್ರಾಜ್ಯ, ಮೇದ್ಯ ಪಾರಸಿಯ ಸಾಮ್ರಾಜ್ಯ, ಗ್ರೀಕ್ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯ, ಎಲ್ಲವುಗಳು ಇವತ್ತಿನ ದಿವಸ ಏನಾಗ್ತಾ ಇದ್ದಾವೆ? ಕಣ್ಣಿಗೆ ಕಾಣದ ಹಾಗೆ ಅಳಿದು ಹೋಗಿದ್ದಾವೆ. ಆದರೆ ಆವತ್ತಿನ ದಿವಸ ರಾಜನಾಗಿ ಹುಟ್ಟಿರ್ತಕ್ಕಂಥ ಆತನ ರಾಜ್ಯ ನಿತ್ಯ ನಿರಂತರವೂ ಕೂಡ ಇರುವಂತಹ ರಾಜ್ಯವಾಗಿದೆ ಪ್ರೇಯರ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ ಒಂದ್ಸಾರಿ ಓದೋಣ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಯೇಸು ಗಲಿಲಾಯದ ಸೀಮೆಗೆ ಬಂದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳ್ರಿ? ದೇವರ ಬಳಿಗೆ ನೀವು ಬರ್ರಿ. ದೇವರ ಒಂದು ರಾಜ್ಯ ಬಹಳ ಸಮೀಪವಾಗಿದೆ. ಆ ದೇವರ ರಾಜ್ಯಕ್ಕೆ ನೀವು ಬರಬೇಕಾದ್ರೆ ನೀವು ದೇವರ ಕಡೆಗೆ ಏನು ಮಾಡಬೇಕು? ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಸುವಾರ್ತೆ ಅಂದ್ರೆ ಏನ್ರಿ? ದೇವರು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ನರಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ, ಅದುವೇ ಸುವಾರ್ತೆ ಪ್ರಿಯರೇ. ಹಲ್ಲೆಲೂಯಾ. ಸುವಾರ್ತೆ ಅಂದರೆ ಬೇರೆ ಏನೂ ಅಲ್ಲ, ದೇವರು ನರಾವತಾರಿಯಾಗಿ ಹುಟ್ಟಿ ಜನಿಸಿ ಆತನು ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯೇಸು ಕ್ರಿಸ್ತನು ಏನಾಗಿದ್ದಾನಂತ?
ಅರಸನಾಗಿದ್ದಾನೆ. ಮೊದಲನೇದಾಗಿ ಆತನ ರಾಜ್ಯಕ್ಕೆ ಏನಿಲ್ಲಂತೆ, ಅಂತ್ಯವೇ ಇಲ್ಲ. ಹಲ್ಲೆಲೂಯ. ಎಲ್ಲ ಸಾಮ್ರಾಜ್ಯಗಳು ನಾಶವಾಗಿ ಹೋದಾಗಲೂ ಕೂಡ ಕ್ರಿಸ್ತನ ಸಾಮ್ರಾಜ್ಯ ಯಾವಾಗಲೂ ಕೂಡ ಸ್ಥಿರವಾಗಿ ಅದೇನಾಗಿರುವಂಥದ್ದಂತೆ ಇರುವಂಥದ್ದಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಆ ಅಂತ್ಯವಿಲ್ಲದ ರಾಜ್ಯದಲ್ಲಿ ನಾನು ನೀನು ಪ್ರತಿನಿಧಿಯಾಗಿ ಜೀವಿಸುವಂಥವರಾಗಬೇಕು. ಎರಡನೇದಾಗಿ ಆ ರಾಜ್ಯ ಎಂತಹ ರಾಜ್ಯ ಅಂತಂದರೆ, ಆ ರಾಜ್ಯದಲ್ಲಿ ಯಾವಾಗಲೂ ಸಮಾಧಾನ ಇರುವಂಥ ರಾಜ್ಯ ಅಂತೆ. ಎಂಥ ರಾಜ್ಯ ಅದು? ಸಮಾಧಾನ ನೆಲೆಗೊಳಿಸುವಂಥ ರಾಜ್ಯ. ಆ ರಾಜನು ಸಮಾಧಾನದ ಅಧಿಪತಿ, ಆತ ಪ್ರಿನ್ಸ್ ಆಫ್ ಪೀಸ್. ಆತನೇನಾಗಿದ್ದಾನೆ? ಸಮಾಧಾನದ ರಾಜಕುಮಾರನಾಗಿದ್ದಾನೆ. ಹಲ್ಲೆಲೂಯ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಹುಟ್ಟಿ ಬಂದಂಥ ರಾಜನು ಆತನು ಸಮಾಧಾನದ ರಾಜನಾಗಿದ್ದಾನೆ. ಆತನ ಬಳಿಗೆ ಬರುವಂಥವರೆಲ್ಲರಿಗೂ ಕೂಡ ನಿತ್ಯ ಸಮಾಧಾನವನ್ನು ಕೊಡ್ತಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳಿದ್ರೆ, ನನ್ನಲ್ಲಿರುವಂಥ ಶಾಂತಿಯನ್ನು, ಮನಃಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಸಮಾಧಾನ ಬೇರೆ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಜಕ್ಕ ಎನ್ನುವಂಥ ವ್ಯಕ್ತಿ ಸಮಾಧಾನ ಇರಲಾರ್ದೆ, ಸಂತೋಷ ಇರಲಾರ್ದೆ, ಆತನಿಗೆ ಹಣ, ಅಂತಸ್ತು, ಐಶ್ವರ್ಯ ಎಲ್ಲ ಇದ್ದಾಗಲೂ ಕೂಡ, ಆ ಒಂದು ಅರಮನೆ ಅಂತ ಮನೆ ಇದ್ದಾಗಲೂ ಕೂಡ ಎಲ್ಲ ವಿಷಯಗಳಿಗಾಗಿ ಆತನು ಏನಾಗ್ತಾ ಇದ್ದಾನ್ರಿ, ಕೊರಗ್ತಾ ಇದ್ದಾನೆ. ಇಷ್ಟೆಲ್ಲ ಇದೆ, ಆದರೆ ನನಗೇನಿಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನನಗೆ ರಕ್ಷಣೆ ಇಲ್ಲ, ನನಗೆ ನಿತ್ಯ ಜೀವ ಇಲ್ಲ ಎಂಬುದಾಗಿ ಕೊರಗಿದಂಥ ಆತನ ಮನಸ್ಸಿನೊಳಗಡೆ ಒಂದು ಆಸೆ ಹುಟ್ಟಿದಾಗ ಕ್ರಿಸ್ತನನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ಹಲ್ಲೆಲೂಯ. ಆ ರಾಜನ ಬಳಿಗೆ ಹೋಗಬೇಕು, ಆತನ ರಾಜ್ಯದ ಕುರಿತಾಗಿ ತಿಳಿದುಕೊಳ್ಳಬೇಕು, ಆತನನ್ನು ನೋಡಬೇಕೆಂಬುದಾಗಿ ಮನಸ್ಸಿನಲ್ಲಿ ಕೋರಿಕೆ ಹುಟ್ಟಿ, ಆಸೆ ಹುಟ್ಟಿ ಹೋದಂಥ ಸಮಯದಲ್ಲಿ, ನೋಡಬೇಕೆನ್ನುವಂಥ ಆಸೆ ಹುಟ್ಟಿ ಹೋದಂಥ ಸಮಯದಲ್ಲಿ ಆ ಆಸೆಯನ್ನು ದೇವರು ಏನು ಮಾಡಿದ? ತೀರಿಸಿದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಜಕ್ಕಾಯನಿಗೆ ಸಮಾಧಾನ ಸಿಕ್ತು, ಆ ಜಕ್ಕಾಯನಿಗೆ ರಕ್ಷಣೆ ಸಿಕ್ತು, ಆ ಜಕ್ಕಾಯನ ಸಂತೋಷದಿಂದ ಯೇಸುವನ್ನ ಸೇರಿಸಿಕೊಂಡ, ತನ್ನ ಅನ್ಯಾಯ ಪಾಪಗಳೆಲ್ಲವನ್ನ ಆತನು ಬಿಟ್ಟ ಪ್ರಿಯರೇ. ಯಾಕಂದ್ರೆ ಯೇಸುವಿನ ರಾಜ್ಯ ಸಮಾಧಾನದ ರಾಜ್ಯ ಮಾತ್ರವಲ್ಲ, ಅದು ನೀತಿಯ ರಾಜ್ಯ ಕೂಡ ಆಗಿದೆ ಪ್ರಿಯರೇ. ಎಂಥ ರಾಜ್ಯ ರೀ? ನೀತಿ. ಅಲ್ಲಿ ಅನೀತಿಗೆ ಸ್ಥಳ ಇಲ್ಲ, ಅಲ್ಲಿ ಸುಳ್ಳಿಗೆ, ಪಾಪಕ್ಕೆ, ಅನ್ಯಾಯಕ್ಕೆ, ಅಕ್ರಮಗಳಿಗೆ, ಕೆಟ್ಟದಂಥ ಕಾರ್ಯಗಳಿಗೆ ಅಲ್ಲಿ ಸ್ಥಳ ಇಲ್ಲ ಪ್ರಿಯರೇ. ಬರುವಂಥ ರಾಜ ಆತನು ನೀತಿ ರಾಜನಾಗಿ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ತನ್ನ ನ್ಯಾಯವಾದ ಕೋಲಿನಿಂದ, ದಂಡದಿಂದ ಏನು ಮಾಡ್ತಾನಂತೆ? ನ್ಯಾಯವಾಗಿ ತೀರ್ಪನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಆತನು ರಾಜನಾಗಿದ್ದಾನೆ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ರಾಜನಾಗಿದ್ದಾನೆ. ಆತನಿಗೆ ತನ್ನದೇ ಆದಂಥ ರಾಜ್ಯ ಇದೆ. ಹಲ್ಲೆಲೂಯ. ಆತನು ರಾಜ್ಯದಲ್ಲಿ ರಾಜಾದಿರಾಜನಾಗಿ ಆಳ್ವಿಕೆ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆತನ ರಾಜ್ಯದಲ್ಲಿ ಸಮಾಧಾನ ಇದೆ, ಆತನ ರಾಜ್ಯದಲ್ಲಿ ನೀತಿ ಇದೆ, ಆತನ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಮತ್ತೇನಿಲ್ಲಂತ್ರಿ, ಕೊರತೆಯೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಕೊರತೆ ಇಲ್ಲದ ಹಾಗೆ ದೇವರು ಏನು ಮಾಡ್ತಾನಂತೆ? ನಡೆಸ್ತಾನೆ. ಕೊರತೆಗಳನ್ನೆಲ್ಲ ನೀಗಿಸ್ತಾನಂತೆ. ಅವರಿಗೆ ಬೇಕಾಗಿರುವಂಥದ್ದನ್ನು ಕೊಡುವುದಕ್ಕಾಗಿ ಆತನ ಏನಾಗಿದ್ದಾನಂತೆ? ಕುರುಬನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಉಜ್ಜೀವಿಸ ಮಾಡ್ತಾನೆ, ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ನೀತಿಗೆ ತಕ್ಕಂತೆ ತನ್ನ ನೀತಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ಆತನ ಏನು ಮಾಡ್ತಾನಂತೆ? ನಡೆಸ್ತಾನೆ. ಹಲ್ಲೆಲೂಯ. ಆತನು ಒಳ್ಳೆ ನೀರಿನ ಕಾಲುವೆಗಳ ಬಳಿಗೆ ಬರಮಾಡ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆತನು ಏನು ಮಾಡ್ತಾನಂತೆ? ಮತ್ತೆ ಹಸಿರುಗಾವಲಲ್ಲಿ ತಂಗಿಸುವಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಆ ರಾಜನ ಬಳಿಯಲ್ಲಿ ನಾನಿನ್ನು ಬರಬೇಕಾಗಿದೆ. ಆ ರಾಜನು ಹುಟ್ಟಿದಾಗ ದೂರದ ದೇಶದಿಂದ ಜ್ಞಾನಿಗಳು ಆತನನ್ನು ಹುಡುಕಿಕೊಂಡು, ನಕ್ಷತ್ರ ಹುಟ್ಟಿ ಬಂದಿರುವಂಥದ್ದನ್ನು ನೋಡಿದಂಥವರು ಆ ಜ್ಞಾನಿಗಳು ಹುಡುಕಿಕೊಂಡು ಬಂದು ಕೇಳ್ತಾ ಇದ್ದಾರೆ, ಏನಂತ ಹೇಳಿರಿ? ಯಹೂದ್ಯರ ಅರಸನಾಗಿ ಹುಟ್ಟಿದ ಆತನು ಎಲ್ಲಿದ್ದಾನೆ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ವಚನದಲ್ಲಿ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂಬುದಾಗಿ. ಹುಟ್ಟಿದಾತನ ಯಾರ್ರೀ? ಅರಸ, ಕಿಂಗ್. ಹಲ್ಲೆಲೂಯ. ಆತನು ವಿಶ್ವ ಚಕ್ರವರ್ತಿಯಾಗಿರುವಂಥ ದೇವರು. ಆ ನಕ್ಷತ್ರ ಆ ಜ್ಞಾನಿಗಳನ್ನ ಎಲ್ಲಿಗೆ ನಡೆಸ್ತಾ ಇದ್ದೀರಿ? ಕೂಸು ಇರುವಂಥ ಮನೆಗೆ ನಡೆಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಆತನು ಅರಸನಾಗಿದ್ದಾನೆ. ಅದರ ಸಲುವಾಗಿ ಇಸ್ರಾಯೇಲ್ಯರು ಆ ಒಂದು ದೇಶದಲ್ಲಿ ಆತನು ಮರಣದ ಕಾಲ ಸಮೀಪವಾದಂಥ ಸಮಯದಲ್ಲಿ ಖರ್ಜೂರ ಗರಿಗಳ ಹಬ್ಬದ ಒಂದು ದಿವಸ ಎಂಬುದಾಗಿ ನಾವು ಯಾವುದನ್ನು ಹೇಳ್ತೀವೋ, ಆತನು ಬರುವಂಥ ಸಮಯದಲ್ಲಿ ಕತ್ತೆಯ ಮೇಲೆ ಕತ್ತೆಯನ್ನು ಆತನು ತರಿಸಿಕೊಂಡು ಕತ್ತೆಯ ಮೇಲೆ ಏರಿದಂಥ ಸಮಯದಲ್ಲಿ ಆತನಿಗೆ ಏನಂತ ಕರಿತಾ ಇದ್ರು ಅವರು? ಹೋಸನ್ನ, ಜಯವೇ ಎಂಬುದಾಗಿ ಆತನನ್ನು ಏನು ಮಾಡ್ತಾ ಇದ್ದಾರೆ?
ಆರ್ಭಟಿಸ್ತಾ ಇದ್ದಾರೆ. ಸಮಾಧಾನದ ರಾಜನು, ಶಾಂತ ರಾಜನು, ಬಂಧನು ಎಂಬುದಾಗಿ, ರಾಜನು ಎಂಬುದಾಗಿ ಸಂಬೋಧಿಸುತ್ತಾ ಆತನನ್ನು ಏನು ಮಾಡ್ತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಕ್ರಿಸ್ತನು ಸಾಮಾನ್ಯನಲ್ಲ, ಆತನು ಅಂತ್ಯವಿಲ್ಲದ ರಾಜ್ಯವನ್ನು ರಾಜ್ಯಭಾರ ಮಾಡುವಂಥ ರಾಜನಾಗಿದ್ದಾನೆ. ನಿತ್ಯ ನಿರಂತರವಾಗಿ ವಾಸ ಮಾಡುವಂಥ ದೇವರಾಗಿದ್ದಾನೆ. ಆತನು ರಾಜ್ಯದಲ್ಲಿ ಅಂತ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ಅಲ್ಲಿ ಏನಿಲ್ಲ ಅಂತೆ, ಸೂರ್ಯನು ಬೇಕಾಗಿಲ್ಲ, ಚಂದ್ರನು ಬೇಕಾಗಿಲ್ಲ, ಅಲ್ಲಿ ದುಃಖ ಇಲ್ಲ, ಮರಣ ಇಲ್ಲ, ಗೋಳಾಟ ಇಲ್ಲ. ಆ ರಾಜ್ಯವನ್ನು ಕೊಡುವುದಕ್ಕಾಗಿ ದೇವರು ಈ ಲೋಕಕ್ಕೆ ಏನು ಮಾಡಿದನ್ರಿ, ಹೊರಟು ಬಂದಿದ್ದಾನೆ ಪ್ರಿಯರೇ. ಆತನು ರಾಜನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ಕೊರತೆಗಳನ್ನು ಆತನು ಏನು ಮಾಡ್ತಾನೆ, ನೀಗಿಸ್ತಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆನ ಆತನ ಏನು ಮಾಡ್ತಾನೆ, ದಯಪಾಲಿಸ್ತಾನೆ. ಎಲ್ಲ ವಿಷಯದಲ್ಲಿ ಅನುಗ್ರಹವನ್ನು ಮಾಡ್ತಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನೂ ಕೂಡ ಯೇಸು ಸ್ವಾಮಿಯನ್ನು ಏನೆಂಬುದಾಗಿ ಹೇಳ್ತಾ ಇದ್ದಾನ್ರಿ, ರಾಜನು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ, ಯೇಸುವೇ, ನಿನ್ನ ರಾಜ್ಯವನ್ನು ನೀನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನು ಕೂಡ ಯೇಸು ಕ್ರಿಸ್ತನನ್ನು ಏನೆಂಬುದಾಗಿ ನೆನೆಸ್ತಾ ಇದ್ದಾನ್ರಿ, ರಾಜನೆಂಬುದಾಗಿ. ಸ್ವಾಮಿನೂ ಕೂಡ ಒಂದು ಸಾರಿ ಹೆರೋದನ ಏನಂತ ಹೇಳ್ತೀವಿ, ಪೊಂತೆ ಪಿಲಾತನ ಮುಂದುಗಡೆ ಹೇಳ್ತಾರೆ, ನೀನು ರಾಜನ ಎಂಬುದಾಗಿ ಕೇಳಿದಕ್ಕೆ, ಹೌದು ನೀನೇ ಹೇಳಿದ್ದಿ ಎಂಬುದಾಗಿ. ನಾನು ರಾಜನೇ, ಆದರೆ ನನ್ನ ರಾಜ್ಯ ಈ ಲೋಕ ಸಂಬಂಧವಾಗಿರುವಂಥದ್ದು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಹುಟ್ಟಿರ್ತಕ್ಕಂಥ ಮಗು ರಾಜನಾಗಿದ್ದಾನೆ. ಆತನ ಎಂತಹ ರಾಜರಿ, ಆತನ ರಾಜ್ಯಕ್ಕೆ ಅಂತ್ಯವಿಲ್ಲದಂಥ ರಾಜನಾಥನಾಗಿದ್ದಾನೆ. ಹಲ್ಲೆಲೂಯಾ. ಆತನ ರಾಜ್ಯ ಸಮಾಧಾನದ ರಾಜ್ಯ, ನೀತಿಯ ರಾಜ್ಯ, ಕೊರತೆ ಇಲ್ಲದ ರಾಜ್ಯ. ಆತನ ರಾಜ್ಯದಲ್ಲಿ ಯಾರು ಪ್ರತಿನಿಧಿಗಳಾಗಿರ್ತಾರೋ ಆ ಎಲ್ಲ ಆತನ ರಾಜ್ಯದಲ್ಲಿ ವಾಸಿಸುವಂಥವರೆಲ್ಲರನ್ನ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ರಾಜ ಯಾರಾಗಿದ್ದಾನ್ರಿ, ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಇವತ್ತು ದಿವಸ ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಕಾರಣ ಏನಂತಂದರೆ, ಆ ರಾಜನು ನಮಗೂ ಕೂಡ ಆತನೇನಾಗಿದ್ದಾನೆ, ರಾಜನಾಗಿದ್ದಾನೆ. ಮೇಘದಲ್ಲಿ ರಾಜನಾಗಿ ಆತನು ಬರಲಿಕ್ಕಿದ್ದಾನೆ. ಯೇಸು ಮೇಘದಲ್ಲಿ ರಾಜನಾಗಿ ಬರುವಾಗ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಕನ್ನಿಕೆಯರಾಗಿ ಆತನನ್ನು ಏನು ಮಾಡಬೇಕು, ಎದುರುಗೊಳ್ಳುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಆವತ್ತಿನ ದಿವಸದಲ್ಲಿ ಮಗುವಾಗಿ ಈ ಲೋಕಕ್ಕೆ ಆತನೇನಾಗಿದ್ದಾನೆ, ಅರಸನಾಗಿ ಆತನ ಈ ಲೋಕಕ್ಕೆ ಹುಟ್ಟಿ ಬಂದರೆ, ಎರಡನೇದಾಗಿ ಆತನ ಏನು ಮಾಡ್ತಾನ್ರಿ, ಮತ್ತೆ ಬರ್ಲಿಕ್ಕೆ ಇದನ್ನು ಹೆಂಗೆ ಬರ್ತಾನಂತ, ರಾಜನಾಗಿ ಬರ್ತಾನೆ. ಹೆಂಗೆ ಬರ್ತಾನಂತ, ರಾಜನಾಗಿ ಬರ್ತಾನೆ. ತನ್ನ ರಾಜ್ಯ ಭಾರವನ್ನು ತೀರಿಸುವುದಕ್ಕಾಗಿ ಬರ್ತಾನೆ. ತನ್ನ ದೂತರ ಸಂಗಡ ಆತನು ಬರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಬರುವಂಥ ಸಮಯದಲ್ಲಿ ಆತನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವುದಕ್ಕಾಗಿ ನಾವು ಆತನನ್ನು ಏನು ಮಾಡ್ತೀವಿ ರೀ, ಎದುರುಗೊಳ್ಳುವುದಕ್ಕಾಗಿ ಆತನ ಸಮೀಪಕ್ಕೆ ನಾವೇನಾಗ್ತೀವಿ, ಸೇರಿಸಲ್ಪಡ್ತೀವಿ. ಮತ್ತೆ ಆತನು ಈ ಭೂಮಿಯ ಮೇಲೆ ತನ್ನ ಕಾಲನ್ನು ಇಡ್ತಾನೆ. ಯಾರ ಸಂಗಡ, ನಮ್ಮೆಲ್ಲರ ಸಂಗಡ. ಅದರ ಸಲುವಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನು ಹೇಳ್ತಾ ಇದ್ದಾನೆ, ಯೇಸುವೇ, ನಿನ್ನ ರಾಜ್ಯವನ್ನು ನೀನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊ. ನಾನು ಕೂಡ ಆ ರಾಜ್ಯದಲ್ಲಿ, ನಾನು ಕೂಡ ಒಬ್ಬ ಪ್ರಜೆಯಾಗಿ, ಒಬ್ಬ ವ್ಯಕ್ತಿಯಾಗಿ ನಾನು ಕೂಡ ನಿನ್ನ ಸಂಗಡ ಇರಬೇಕೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಕೂಡ ಪ್ರಿಯರೇ, ಆ ರಾಜನಿಗೆ, ಆ ಕಳ್ಳನ ಕೇಳಿದಂಥ ಸಮಯದಲ್ಲಿ ಯೇಸು ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಏನಂತೇಳಿ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ, ಅಂದರೆ ಇವತ್ತೇ ನಾನು ನಿನಗೆ ನನ್ನ ರಾಜ್ಯದಲ್ಲಿ ಸ್ಥಳವನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆ ಮಗುವಾಗಿರುವಂಥ ಅರಸನಾಗಿರ್ತಕ್ಕಂಥ ಕ್ರಿಸ್ತನನ್ನು ಯಾರು ಹುಡುಕಿಕೊಂಡು ಬಂದರು ಅವರೆಲ್ಲರಿಗೂ ಕೂಡ ಆತನು ಏನು ಮಾಡ್ತಾ ಇದ್ದಾನೆ, ಸೇರಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಕ್ರಿಸ್ಮಸ್ ಅಂತಂದರೆ ಅದು ಯೇಸು ಕ್ರಿಸ್ತನ ರಾಜನಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಒಂದು ದಿವಸದ ಒಂದು ಸುದಿನ ಆಗಿದೆ ಪ್ರಿಯರೇ. ಆತನನ್ನು, ಆ ರಾಜನನ್ನು ಆರಾಧಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನಿಗಳು ಯಾವ ರೀತಿಯಾಗಿ ಆರಾಧಿಸಿದರು, ಆತನು ರಾಜನು ಎಂಬುದಾಗಿ ನೆನೆಸಿ ಆತನಿಗೆ ಏನು ತಂದುಕೊಂಡ್ರಂತೆ, ಬಂಗಾರವನ್ನು ತಂದುಕೊಟ್ರು. ಏನು ತಂದುಕೊಟ್ರು, ಬಂಗಾರವನ್ನು ತಂದರು. ಹಲ್ಲೆಲೂಯಾ. ಆತನಿಗೆ ಮತ್ತೆ ಏನು ತಂದುಕೊಟ್ರು, ರಕ್ತಬೋಳವನ್ನು ತಂದುಕೊಟ್ರು. ಧೂಪವನ್ನು ಆತನ ಮುಂದೆ ತಂದು ಅವರು ಅಡ್ಡ ಬಿದ್ದು ಆರಾಧಿಸಿ ಮಗುವನ್ನು ಏನು ಮಾಡಿದರು, ಪುನಃ ತಮ್ಮ ದೇಶಕ್ಕೆ ಅವರು ಹೊರಟು ಹೋದರು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಆತನು ರಾಜನಾಗಿದ್ದಾನೆ. ಯಾರ್ರೀ, ಕ್ರಿಸ್ತನು. ಹಲ್ಲೆಲೂಯಾ. ಹುಟ್ಟಿ ಬಂದಿರತಕ್ಕಂಥ
ದೇವರು ಆತನೇನಾಗಿದ್ದಾನೆ, ಹುಟ್ಟುತ್ತಲೇ ಅರಸನಾಗಿ ಹುಟ್ಟಿದಂಥ ದೇವರಾಗಿದ್ದಾನೆ, ರಾಜನಾಗಿದ್ದಾನೆ. ಪ್ರೇಯರ್, ಈಸ್ ಅ ಕಿಂಗ್ ಆಫ್ ಕಿಂಗ್ಸ್ ಆ್ಯಂಡ್ ಲಾರ್ಡ್ ಆಫ್ ಲಾರ್ಡ್ಸ್ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಸತ್ಯವೇದದಲ್ಲಿ. ಹಲ್ಲೆಲೂಯಾ. ಆತನು ಎಲ್ಲ ರಾಜನಂತೆ ಮತ್ತೆ ಪ್ರಭುಗಳಿಗೆಲ್ಲ ಪ್ರಭುವಂತೆ. ಯಾರ್ರೀ? ಯೇಸು ಕ್ರಿಸ್ತನ. ಪ್ರೇಯರ್, ಅದಕ್ಕಾಗಿ ಆ ಕ್ರಿಸ್ತನೆಂಬ ರಾಜನ ಬಳಿಗೆ ನಾನು ನೀನು ಬರುವುದೇ ಆದರೆ ಆತನು ನಮಗೆ ಸಮಾಧಾನವನ್ನು, ಶಾಂತಿಯನ್ನು, ಆರೋಗ್ಯವನ್ನು, ಬಿಡುಗಡೆಯನ್ನು, ವಿಮೋಚನೆಯನ್ನು, ಕೊರತೆ ಇಲ್ಲದಂಥ ಒಂದು ಜೀವಿತವನ್ನು, ಎಲ್ಲ ವಿಷಯದಲ್ಲಿ ಸಮೃದ್ಧಿಯನ್ನು ಕೊಡುವಂಥ ರಾಜನು ಆತನೇ ಆಗಿದ್ದಾನೆ. ಪ್ರೇಯರ್, ಹಲ್ಲೆಲೂಯಾ. ಆ ರಾಜನ ಬಳಿಗೆ ಆವತ್ತಿನ ದಿವಸ ಯಾರ್ಯಾರು ಹುಡುಕಿಕೊಂಡು ಬಂದರು ಅವರ ಜೀವಿತವೆಲ್ಲ ಆಶೀರ್ವದಿಸಲ್ಪಡ್ತು. ಇವತ್ತು ನಾನು ನೀನು ಬರುವಾಗ ನಮ್ಮ ಜೀವಿತವು ಕೂಡ ದೇವರು ಏನು ಮಾಡ್ತಾನೆ? ಆಶೀರ್ವಾದದಿಂದ ತುಂಬಿಸಿ ನಡೆಸ್ತಾನೆ ಎನ್ನುವಂಥದ್ದು ಇವತ್ತಿನ ದಿವಸದ ಧ್ಯಾನದ ಅಂಶ. ಆ ರಾಜನ ಬಳಿಗೆ ನಾನು ನೀನು ಬರೋಣ, ನನ್ನನ್ನು ನಿನ್ನನ್ನು. ಆತನ ವಾಕ್ಯ ಹೇಳ್ತಾ ಇದೆ, ಒಂದು ವಚನ ಕೊನೆಯದಾಗಿ ನಾನು ಓದಿಸ್ತೀನಿ. ಆ ರಾಜನ ಬಳಿಗೆ ನಾನೇನು ಬರುವಾಗ ನಾನೇನು ಏನಾಗ್ತೀವಿ ಎಂಬುದಾಗಿ. ಪೇತ್ರನ ಪತ್ರಿಕೆಯಲ್ಲಿ ಈ ರೀತಿಯಾಗಿರುತ್ತೆ ಒಂದು ಮಾತು. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಅನಿಸುತ್ತೆ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ವಾಕ್ಯ ಹೇಳ್ತಾ ಇದೆ, ರಾಯಲ್ ಪ್ರೀಸ್ಟ್ಹುಡ್ ಅಂದರೆ ರಾಜವಂಶಸ್ಥರಾಗ್ತೀವಿ ನಾವು. ಯಾವಾಗ ರೀ? ಕ್ರಿಸ್ತನ ಬಳಿಗೆ ಬರುವಾಗ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ರಾಜವಂಶಸ್ಥರಾದಂಥ ಯಾಜಕರಾಗಿ, ಮೀಸಲಾದಂಥ ಜನವಾಗಿ, ದೇವರಾದುಕೊಂಡಂಥ ಜನರಾಗಿ, ದೇವರ ಸ್ವಕೀಯ ಪ್ರಜೆಯಾಗಿ ನಾವಿರ್ತೀವಿ. ದೇವರ ವಾತ್ಸಲ್ಯವನ್ನು ಹೊಂದಿದವರಾಗಿರ್ತೀವಿ. ದೇವರ ಮಕ್ಕಳಾಗಿ ನಾವು ಇರುವಂಥವರಾಗಿರ್ತೀವಿ. ಪ್ರೇರ, ಅದಕ್ಕಾಗಿ ಆ ರಾಜನ ಬಳಿಗೆ ನಾವೆಲ್ಲರೂ ಕೂಡ ಬಂದು ಆತನನ್ನು ಅಡ್ಡ ಬಿದ್ದು ನಾವೇನು ಮಾಡಬೇಕು? ಆರಾಧಿಸಬೇಕು. ಅದರ ಕುರಿತಾಗಿಯೂ ಕೂಡ ಪತ್ರಿಕೆಗಳಲ್ಲಿ ಪೌಲನು ತಿಳಿಸ್ತಾನೆ ಏನೆಂಬುದಾಗಿ ಅಂತಂದರೆ, ಆತನ ನಾಮ ಒಂದೇ ಎಲ್ಲ ನಾಮಕ್ಕಿಂತಲೂ ಉನ್ನತವಾದಂಥ ನಾಮ ಎಂಬುದಾಗಿ. ಅದಕ್ಕಾಗಿ ಎಲ್ಲ 2ನೇ ಅಧ್ಯಾಯ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ಕೊನೆಯದಾಗಿ 9ನೇ ವಚನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಆ ರಾಜನಿಗೆ ನಾವೇನು ಮಾಡಬೇಕ್ರಿ? ಅಡ್ಡ ಬಿದ್ದು ಆತನನ್ನು ಆರಾಧಿಸಬೇಕು. ಆ ರಾಜನಿಗೆ ಒಳಗಾಗಿ ನಾವು ಜೀವಿಸಬೇಕು. ನಮ್ಮ ಜೀವಿತವೆಲ್ಲವೂ ಕೂಡ ಸಮಾಧಾನದಿಂದ ದೇವರು ಏನು ಮಾಡ್ತಾನೆ? ಇರಿಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡಿದ್ದಾನೆ. ನಾನು ರಾಜನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ, ನನ್ನ ಪ್ರಜೆಗಳಾಗಿ ನೀವು ಇರುವಿರಾ? ದೇವರ ಪ್ರಜೆಗಳು, ಯಾಜಕ, ರಾಜವಂಶಸ್ಥರಾದಂಥ ಯಾಜಕರು, ಸ್ವಕೀಯ ಪ್ರಜೆಗಳು, ವಾತ್ಸಲ್ಯ ಹೊಂದಿದವರು, ದೇವರ ಮಕ್ಕಳು ಎಂಬುದಾಗಿ. ಅಜ್ಞಾನಿಗಳು ಆತನ ಬಳಿಗೆ ಬಂದು ಆತನನ್ನು ಅಡ್ಡ ಬಿದ್ದು ಆರಾಧನೆ ಮಾಡಿ ಕಾಣಿಕೆಗಳನ್ನು ಸಮರ್ಪಿಸಿದರು. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಜೀವಿತವೆಲ್ಲವನ್ನು ನಾವು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡೋಣವಾ? ನಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು ನಮ್ಮನ್ನು ಪಾಪದಿಂದ, ಶಾಪದಿಂದ, ಅವಮಾನದಿಂದ, ಕತ್ತಲೆಯಿಂದ, ಮರಣದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ನರಮನುಷ್ಯನಾಗಿ, ರಾಜನಾಗಿ ಈ ಲೋಕಕ್ಕೆ ಆತನು ಅವತರಿಸಿ ಬಂದ. ಈ ಸಮಯದಲ್ಲಿ ಆತನನ್ನು ಪ್ರಾರ್ಥಿಸೋಣ. ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನ ಕುಮಾರನಿಗೆ ಮುದ್ದಿಡಿರಿ, ಇಲ್ಲವಾದರೆ ನಾಶವಾಗಿ ಹೋಗುವಿರಿ ಎಂಬುದಾಗಿ. ಕೀರ್ತನೆಗಳಲ್ಲಿರುವಂಥ ಒಂದು ಮಾತು. ಆತನನ್ನು ನಾವು ಮುದ್ದಿಸೋಣ, ಆತನಿಗೆ ವಿಧೇಯತೆಯನ್ನು ತೋರಿಸೋಣ, ಆತನನ್ನು ನಂಬೋಣ, ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳೋಣ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿರುವವರೆಲ್ಲರೂ ಕೂಡ ಅಡ್ಡ ಬಿದ್ದು ಆರಾಧನೆ ಮಾಡುವಂಥ ಶ್ರೇಷ್ಠವಾದಂಥ ಒಂದೇ ನಾಮ ಯೇಸು ಕ್ರಿಸ್ತನೆನ್ನುವಂಥ ನಾಮ. ಆ ನಾಮ ನಮಗೆ ಸಮಾಧಾನವನ್ನು, ಶಾಂತಿಯನ್ನು, ಬಲವನ್ನು, ಬಿಡುಗಡೆಯನ್ನು, ಆರೋಗ್ಯವನ್ನು, ಸಂತೋಷವನ್ನು ತಂದಿದೆ. ಸಮಯದಲ್ಲಿ ಆ ನಾಮದ ಕುರಿತಾಗಿ ನಾವು ಹೆಚ್ಚಳ ಪಟ್ಕೊಳ್ಳೋಣವಾ? ಆ ನಾಮದ ಕುರಿತಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣವಾ? ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಜೀಸಸ್ ಈಸ್ ಅ ಕಿಂಗ್
ಕ್ರಿಸ್ತನು ಯೇಸುವು ಆತನು ರಾಜನಾಗಿ ಬಂದಿದ್ದಾನೆ ಎನ್ನುವಂಥ ಸಂದೇಶವನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನೀನು ರಾಜಾದಿರಾಜನಾಗಿದೀಯಪ್ಪ. ಎಲ್ಲ ಪ್ರಜೆಗಳಿಗೆ ರಾಜನು ಅರಸನು ನೀನೇ ಸ್ವಾಮಿ. ಎಲ್ಲ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವಂಥವರೆಲ್ಲರೂ ಅಡ್ಡ ಬಿದ್ದು ಆರಾಧನೆ ಮಾಡುವಂಥ ಒಂದೇ ಒಂದು ನಾಮ ನಿನ್ನ ನಾಮ ಸ್ವಾಮಿ, ಯೇಸುವೆನ್ನುವಂಥ ನಾಮ. ಅದಕ್ಕಾಗಿ ಸ್ತೋತ್ರಗಳಯ್ಯ. ದೇವರೇ, ನೀನು ಹುಟ್ಟುತ್ತಲೇ ಅರಸನಾಗಿ ಬಂದಂಥ ದೇವರಾಗಿದ್ದೀಯ. ಅಂತ್ಯವಿಲ್ಲದ ರಾಜ್ಯ ನಿನ್ನದಾಗಿದೆ, ಅದಕ್ಕಾಗಿ ಸ್ತೋತ್ರ. ಹಸಿರಾದಂಥ ರಾಜ್ಯ ನಿನ್ನದಾಗಿದೆ, ಕೊರತೆ ಇಲ್ಲದ ರಾಜ್ಯ ನಿನ್ನದಾಗಿದೆ, ನೀತಿಯ ರಾಜ್ಯ ನಿನ್ನದಾಗಿದೆ, ಸತ್ಯತೆಯ ರಾಜ್ಯ ನಿನ್ನದಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಯ್ಯ. ನಿನ್ನಂತೆ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಕರ್ತನೆ ನಮಗೋಸ್ಕರವಾಗಿ ಇಳಿದು ಬಂದಿದೆಯಪ್ಪ. ನಿನಗೆ ಸ್ತೋತ್ರಗಳಯ್ಯ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಸಂಪೂರ್ಣವಾಗಿ ಈ ಕ್ರಿಸ್ಮಸ್ ಇವರ ಜೀವಿತದಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು, ಅದ್ಭುತವನ್ನು, ಅತಿಶಯ ಕಾರ್ಯವನ್ನು ತರುವಂಥ ಕ್ರಿಸ್ಮಸ್ ಆಗಿರುವಂಥ ಸಹಾಯ ಮಂಡಳಿಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ವರಪುತ್ರನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸುವಂತೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಲಿಕ್ಕೆ, ಅಲಂಕರಿಸಿ ಬಲಪಡಿಸಲಿಕ್ಕೆ, ಕೂಡಿ ಬಂದಿರುವವರ ಸಂಘದಲ್ಲೂ ಸಕಲ ಸದ್ಭಕ್ತರ ಸಂಘದಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾಕಾಲ ನಿಲಯಗಿರಲಿ ಸ್ವಾಮಿ, ಆಮೇನ್.